ಸೊ ನೋಡಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಅಥವಾ ಯಾವುದೇ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಪ್ರಮುಖವಾಗಿ ಇವತ್ತು ಗೃಹಜ್ಯೋತಿ ಇದು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ನಾವು ಒನ್ ವೇ ಕಮ್ಯುನಿಕೇಶನ್ ಅಷ್ಟೇ ಮಾಡಲ್ಲ, ನಾವು ನಿಮಗೆ ಹೇಳಲ್ಲ, ನಿಮ್ಮನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾವು ತಗೊಳ್ತೀವಿ. ಸೊ ಹಂಗಾಗಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆ ರಿಪಬ್ಲಿಕ್ ಕನ್ನಡ. ಸೊ ಹಾಗಾಗಿ ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಗೃಹಜ್ಯೋತಿ ಯೋಜನೆಯಿಂದ ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಹೊರೆ ಆಗ್ತಾ ಇದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೂರವಾಣಿ ನಂಬರ್ಗೆ ತಿಳಿಸಬಹುದು, ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಒಂದು 2 ಲೈನಲ್ಲಿ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲೂ ಕೂಡ ಹಂಚ್ಕೋಬಹುದು. ಅಷ್ಟೇ ಮಾತ್ರ ಅಲ್ಲ, ನಿಮ್ಮ ಮನೆಗೆ ಫ್ರೀ ಸಿಗ್ತಾ ಇದೆಯಾ ಅಥವಾ ಎಷ್ಟು ಬಿಲ್ ಬರ್ತಾ ಇದೆ, ನಿಮ್ಗೆ ಎಷ್ಟು ನೀವು ಇದು ಮಾಡ್ತಾ ಇದ್ರೆ ವಿಡಿಯೋ ಮಾಡಿ ಬೇಕಾದ್ರೆ ನೀವು ಕಳಿಸಬಹುದು. ಬೇಕಿದ್ರೆ ನಮಗೆ ನೋಡಿ, ಇಷ್ಟು ಬಿಲ್, ಇಷ್ಟು ಯೂನಿಟ್ ಖರ್ಚಾಗಿದೆ, ಇಷ್ಟು ಬಿಲ್ ಬಂದಿದೆ, ನಮಗೆ ಫ್ರೀ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಒಂದು ರಿಯಾಲಿಟಿಯನ್ನ ನೀವು ಕಳಿಸಬಹುದು ವಾಟ್ಸ್ಆಪ್ ನಲ್ಲಿ. ಅಷ್ಟೇ, ಯಾಕಂತಂದ್ರೆ ಆ ಒಂದು ಯೋಜನೆ ಕೊಟ್ಟಿದ್ದಾರೆ, ಎಲ್ರಿಗೂ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಅದು ಜನರಿಗೆ ಅನುಕೂಲ ಆಗಬೇಕು ಅನ್ನೋದಷ್ಟೇ. ಯಾಕಂದ್ರೆ ನೀವು ಗ್ಯಾರಂಟಿ ಕೇಳಿದ್ರಿ, ಹೇಳಿದ್ರಿ, ಸೊ ಅದನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಿ. ಸೊ ಅದು ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಈ ಅಭಿಪ್ರಾಯದಿಂದ ಗೊತ್ತಾಗುತ್ತೆ. ಖಂಡಿತ ಕರೆ ಮಾಡಿ ಮಾತಾಡಿ, ನಮ್ಮ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ನಮ್ಮ ನಂಬರ್ ಎಲ್ಲ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ವಾಟ್ಸ್ಆಪ್ ಅಲ್ಲೂ ಕೂಡ ತಾವು ಮೆಸೇಜ್ ಮಾಡಬಹುದು. ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆ ಬಗ್ಗೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಯೋಜನೆ ಕೊಡುವಾಗ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ, ಹೀಗಾಗಿ ಎಸ್ಕಾಂಗಳು ಸಾಲದ ಸುಳಿಗೆ ಸಿಲುಕಿದ್ದಾವೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಮಾಜಿ ಇಂಧನ ಸಚಿವರಾಗಿದ್ರು, ಬಿಜೆಪಿ ಅವಧಿಯಲ್ಲಿ ಅವರು ಮಿನಿಸ್ಟರ್ ಕೂಡ ಆಗಿದ್ರು, ಅವರಿಗೊಂದು ಐಡಿಯಾ ಇರುತ್ತೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಇಂದಿನ ಇಂಧನ ಇಲಾಖೆ ಯಾವ ರೀತಿ ಇತ್ತು ಮತ್ತು ಹಿಂದೆ ಇರ್ತಕ್ಕಂಥ ಇಂಧನ ಇಲಾಖೆ ಯಾವ ರೀತಿ ಇತ್ತು, ಯಾಕಂದ್ರೆ ಈಗಾಗಲೇ ಗೃಹಜ್ಯೋತಿ ಯೋಜನೆಯಿಂದಾಗಿ 5 ಎಸ್ಕಾಂಗಳು ಸಾಲದಲ್ಲಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಇಂಧನ ಸಚಿವರು ಮತ್ತು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇಂಧನ ಇಲಾಖೆ ಅನ್ನೋದು ಬಹಳ ಪ್ರಮುಖವಾದಂತಹ ಇಲಾಖೆ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ರಾಜ್ಯದಲ್ಲಿ 1.5 ಕೋಟಿಯಷ್ಟು ಮನೆಗಳಿಗೆ ಗೃಹಜ್ಯೋತಿಯನ್ನು ಕೊಟ್ಟಿದ್ದೇವೆ ಅನ್ನೋಂಥದ್ದು. ಸೊ ಈಗ ಬಹಳಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿದೆ ಅನ್ನೋಂಥದ್ದು. ತಮ್ಮ ಅಭಿಪ್ರಾಯ ಸರ್? ಈ ಗೃಹಜ್ಯೋತಿಯನ್ನು ಕೊಡಬೇಕಾದ್ರೆ ಅದು ಒಟ್ಟಾರೆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಅನುಷ್ಠಾನ ಮಾಡಬೇಕಾದ್ರೆ ಪೂರ್ವ ಸಿದ್ಧತೆಯನ್ನ ಸರಿಯಾಗಿ ಮಾಡಿಕೊಳ್ಳದಲ್ಲಿರುವಂತಹ ಪರಿಣಾಮವಾಗಿ ವಿಶೇಷವಾಗಿ ಎಲ್ಲ ಎಸ್ಕಾಂಗಳು ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನ ಇವತ್ತು ಎದುರಿಸ್ತಾ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ಮಾಡಿ ಮುಂದೆಲ್ಲೋ ಒಂದು ಕಡೆ ಅಪಾಯದ ಮುನ್ಸೂಚನೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಂಡು ಬರ್ತಾ ಇದೆ. ನಾನು ಇದನ್ನ 2-3 ರೀತಿಯಾಗಿ ಇದನ್ನ ವಿಶ್ಲೇಷಿಸಬಹುದು. ಮೊದಲನೇದು, ಎಸ್ಕಾಂಗಳು ಮೊದಲೇ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಎಸ್ಕಾಂಗಳು ಸಾಲದ ಸುಳಿನಲ್ಲಿ ಇತ್ತು. ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಎಸ್ಕಾಂಗೆ ಮತ್ತು ಚೆಸ್ಕಾಂಗೆ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಅದನ್ನ ಶಕ್ತಿಯನ್ನ ವೃದ್ಧಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ ಸುಮಾರು 4,600 ಕೋಟಿ ರೂಪಾಯಿ ನಷ್ಟವನ್ನ 5 ಎಸ್ಕಾಂಗಳು ಎದುರಿಸ್ತಾ ಇದೆ ಎನ್ನುವಂತ ಅಂಕಿಅಂಶಗಳು ಮೇಲ್ನೋಟಕ್ಕೆ ಬಂದಿದೆ. ಇಷ್ಟು ನಷ್ಟವನ್ನ ಸರಿದೂಗಿಸಿಕೊಳ್ಳಲಿಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ. ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆಯೂ ಕೂಡ ಇದರ ಅಡಿನಲ್ಲಿ ಮಾಡಲಿಕ್ಕಾಗಿಲ್ಲ. ಎರಡನೇದು, ವಿವಿಧ ಇಲಾಖೆಯ ಮುಖಾಂತರ, ಅದು ಗ್ರಾಮ ಪಂಚಾಯಿತಿಯಿಂದ ಇರಬಹುದು ಅಥವಾ ನೀರಾವರಿ ಇಲಾಖೆಗಳು ಅಥವಾ ಬೇರೆ ಬೇರೆ ಇಲಾಖೆಯ ಸರ್ಕಾರಿ ಕಟ್ಟಡಗಳ ಇಲಾಖೆಗಳ ಬಿಲ್ಗಳು ಸುಮಾರು 6,000 ಕೋಟಿ ರೂಪಾಯಿಗಳು ಎಸ್ಕಾಂಗಳಿಗೆ ಇವತ್ತು ಬರಬೇಕಾಗಿದೆ. ಇದನ್ನು ಕೂಡ ಇಲಾಖೆಯೂ ತುಂಬಲಿಲ್ಲ, ಸರ್ಕಾರವೂ ತುಂಬಲಿಲ್ಲ ಅಂತಂದ್ರೆ ಎಸ್ಕಾಂಗಳು ಹೇಗೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಯಾವುದನ್ನು ಕೂಡ ಇವತ್ತು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ. ಮೂರನೇದು, ಹೊಸ ಯೋಜನೆಗಳನ್ನ ಕೆಪಿಟಿಸಿಎಲ್ ಮುಖಾಂತರ ಹೊಸ ಲೈನ್ಗಳನ್ನು ಮಾಡಬೇಕಾಗಿತ್ತು, ಹೊಸ ಸಬ್ಸ್ಟೇಷನ್ಗಳನ್ನು ಮಾಡಬೇಕಾಗಿತ್ತು. 3 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ನೋಡಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಅಥವಾ ಯಾವುದೇ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಪ್ರಮುಖವಾಗಿ ಇವತ್ತು ಗೃಹಜ್ಯೋತಿ ಇದು ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ನಾವು ಒನ್ ವೇ ಕಮ್ಯುನಿಕೇಶನ್ ಅಷ್ಟೇ ಮಾಡಲ್ಲ, ನಾವು ನಿಮಗೆ ಹೇಳಲ್ಲ, ನಿಮ್ಮನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾವು ತಗೊಳ್ತೀವಿ. ಸೊ ಹಂಗಾಗಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆ ರಿಪಬ್ಲಿಕ್ ಕನ್ನಡ. ಸೊ ಹಾಗಾಗಿ ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಗೃಹಜ್ಯೋತಿ ಯೋಜನೆಯಿಂದ ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಹೊರೆ ಆಗ್ತಾ ಇದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ನಮ್ಮ ದೂರವಾಣಿ ನಂಬರ್ಗೆ ತಿಳಿಸಬಹುದು, ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಒಂದು 2 ಲೈನಲ್ಲಿ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲೂ ಕೂಡ ಹಂಚ್ಕೋಬಹುದು. ಅಷ್ಟೇ ಮಾತ್ರ ಅಲ್ಲ, ನಿಮ್ಮ ಮನೆಗೆ ಫ್ರೀ ಸಿಗ್ತಾ ಇದೆಯಾ ಅಥವಾ ಎಷ್ಟು ಬಿಲ್ ಬರ್ತಾ ಇದೆ, ನಿಮ್ಗೆ ಎಷ್ಟು ನೀವು ಇದು ಮಾಡ್ತಾ ಇದ್ರೆ ವಿಡಿಯೋ ಮಾಡಿ ಬೇಕಾದ್ರೆ ನೀವು ಕಳಿಸಬಹುದು. ಬೇಕಿದ್ರೆ ನಮಗೆ ನೋಡಿ ಇಷ್ಟು ಬಿಲ್, ಇಷ್ಟು ಯೂನಿಟ್ ಖರ್ಚಾಗಿದೆ, ಇಷ್ಟು ಬಿಲ್ ಬಂದಿದೆ, ನಮಗೆ ಫ್ರೀ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಒಂದು ರಿಯಾಲಿಟಿಯನ್ನ ನೀವು ಕಳಿಸಬಹುದು ವಾಟ್ಸ್ಆಪ್ ನಲ್ಲಿ. ಅಷ್ಟೇ, ಯಾಕಂತಂದ್ರೆ ಆ ಒಂದು ಯೋಜನೆ ಕೊಟ್ಟಿದ್ದಾರೆ, ಎಲ್ರಿಗೂ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಅದು ಜನರಿಗೆ ಅನುಕೂಲ ಆಗಬೇಕು ಅನ್ನೋದಷ್ಟೇ. ಯಾಕಂದ್ರೆ ನೀವು ಗ್ಯಾರಂಟಿ ಕೇಳಿದ್ರಿ, ಹೇಳಿದ್ರಿ, ಸೊ ಅದನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಿ, ಸೊ ಅದು ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಈ ಅಭಿಪ್ರಾಯದಿಂದ ಗೊತ್ತಾಗುತ್ತೆ. ಖಂಡಿತ ಕರೆ ಮಾಡಿ ಮಾತಾಡಿ ನಮ್ಮ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ನಮ್ಮ ನಂಬರ್ ಎಲ್ಲ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ವಾಟ್ಸ್ಆಪ್ ಅಲ್ಲೂ ಕೂಡ ತಾವು ಮೆಸೇಜ್ ಮಾಡಬಹುದು. ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆ ಬಗ್ಗೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಯೋಜನೆ ಕೊಡುವಾಗ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ, ಹೀಗಾಗಿ ಎಸ್ಕಾಂಗಳು ಸಾಲದ ಸುಳಿಗೆ ಸಿಲುಕಿದ್ದಾವೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಮಾಜಿ ಇಂಧನ ಸಚಿವರಾಗಿದ್ರು, ಬಿಜೆಪಿ ಅವಧಿಯಲ್ಲಿ ಅವರು ಮಿನಿಸ್ಟರ್ ಕೂಡ ಆಗಿದ್ರು, ಅವರಿಗೊಂದು ಐಡಿಯಾ ಇರುತ್ತೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಇಂದಿನ ಇಂಧನ ಇಲಾಖೆ ಯಾವ ರೀತಿ ಇತ್ತು ಮತ್ತು ಹಿಂದೆ ಇರ್ತಕ್ಕಂಥ ಇಂಧನ ಇಲಾಖೆ ಯಾವ ರೀತಿ ಇತ್ತು, ಯಾಕಂದ್ರೆ ಈಗಾಗಲೇ ಗೃಹಜ್ಯೋತಿ ಯೋಜನೆಯಿಂದಾಗಿ 5 ಎಸ್ಕಾಂಗಳು ಸಾಲದಲ್ಲಿದೆ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಇಂಧನ ಸಚಿವರು ಮತ್ತು ಶಾಸಕರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇಂಧನ ಇಲಾಖೆ ಅನ್ನೋಂಥದ್ದು ಬಹಳ ಪ್ರಮುಖವಾದಂತಹ ಇಲಾಖೆ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ರಾಜ್ಯದಲ್ಲಿ 1.5 ಕೋಟಿಯಷ್ಟು ಮನೆಗಳಿಗೆ ಗೃಹಜ್ಯೋತಿಯನ್ನು ಕೊಟ್ಟಿದ್ದೇವೆ ಅನ್ನೋಂಥದ್ದು. ಸೊ ಈಗ ಬಹಳಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿದೆ ಅನ್ನೋಂಥದ್ದು. ತಮ್ಮ ಅಭಿಪ್ರಾಯ ಸರ್? ಈ ಗೃಹಜ್ಯೋತಿಯನ್ನು ಕೊಡಬೇಕಾದ್ರೆ ಅದು ಒಟ್ಟಾರೆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಅನುಷ್ಠಾನ ಮಾಡಬೇಕಾದ್ರೆ ಪೂರ್ವ ಸಿದ್ಧತೆಯನ್ನ ಸರಿಯಾಗಿ ಮಾಡಿಕೊಳ್ಳದಲ್ಲಿರುವಂತಹ ಪರಿಣಾಮವಾಗಿ ವಿಶೇಷವಾಗಿ ಎಲ್ಲ ಎಸ್ಕಾಂಗಳು ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನ ಇವತ್ತು ಎದುರಿಸ್ತಾ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ಮಾಡಿ ಮುಂದೆಲ್ಲೋ ಒಂದು ಕಡೆ ಅಪಾಯದ ಮುನ್ಸೂಚನೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಂಡು ಬರ್ತಾ ಇದೆ. ನಾನು ಇದನ್ನ 2-3 ರೀತಿಯಾಗಿ ಇದನ್ನ ವಿಶ್ಲೇಷಿಸಬಹುದು. ಮೊದಲನೇದು, ಎಸ್ಕಾಂಗಳು ಮೊದಲೇ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಎಸ್ಕಾಂಗಳು ಸಾಲದ ಸುಳಿನಲ್ಲಿ ಇತ್ತು. ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಎಸ್ಕಾಂಗೆ ಮತ್ತು ಚೆಸ್ಕಾಂಗೆ ಅನುದಾನಗಳನ್ನು ಕೊಡೋದ್ರ ಮುಖಾಂತರ ಅದನ್ನ ಶಕ್ತಿಯನ್ನ ವೃದ್ಧಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ ಸುಮಾರು 4,600 ಕೋಟಿ ರೂಪಾಯಿ ನಷ್ಟವನ್ನ 5 ಎಸ್ಕಾಂಗಳು ಎದುರಿಸ್ತಾ ಇದೆ ಎನ್ನುವಂತ ಅಂಕಿಅಂಶಗಳು ಮೇಲ್ನೋಟಕ್ಕೆ ಬಂದಿದೆ. ಇಷ್ಟು ನಷ್ಟವನ್ನ ಸರಿದೂಗಿಸಿಕೊಳ್ಳಲಿಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ. ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆಯೂ ಕೂಡ ಇದರ ಅಡಿನಲ್ಲಿ ಮಾಡಲಿಕ್ಕಾಗಿಲ್ಲ. ಎರಡನೇದು, ವಿವಿಧ ಇಲಾಖೆಯ ಮುಖಾಂತರ, ಅದು ಗ್ರಾಮ ಪಂಚಾಯಿತಿಯಿಂದ ಇರಬಹುದು ಅಥವಾ ನೀರಾವರಿ ಇಲಾಖೆಗಳು ಅಥವಾ ಬೇರೆ ಬೇರೆ ಇಲಾಖೆಯ ಸರ್ಕಾರಿ ಕಟ್ಟಡಗಳ ಇಲಾಖೆಗಳ ಬಿಲ್ಗಳು ಸುಮಾರು 6,000 ಕೋಟಿ ರೂಪಾಯಿಗಳು ಎಸ್ಕಾಂಗಳಿಗೆ ಇವತ್ತು ಬರಬೇಕಾಗಿದೆ. ಇದನ್ನು ಕೂಡ ಇಲಾಖೆಯೂ ತುಂಬಲಿಲ್ಲ, ಸರ್ಕಾರವೂ ತುಂಬಲಿಲ್ಲ ಅಂತಂದ್ರೆ ಎಸ್ಕಾಂಗಳು ಹೇಗೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಯಾವುದನ್ನು ಕೂಡ ಇವತ್ತು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ. ಮೂರನೇದು, ಹೊಸ ಯೋಜನೆಗಳನ್ನ ಕೆಪಿಟಿಸಿಎಲ್ ಮುಖಾಂತರ ಹೊಸ ಲೈನ್ಗಳನ್ನು ಮಾಡಬೇಕಾಗಿತ್ತು, ಹೊಸ ಸಬ್ಸ್ಟೇಷನ್ಗಳನ್ನು ಮಾಡಬೇಕಾಗಿತ್ತು. 3 ವರ್ಷಗಳಲ್ಲಿ ರಾಜ್ಯದ ಜನರಿಗೆ